आहे. जीके ಗುಡಿಪಡವ ಉತ್ಸವ ನಡೆಯುತ್ತದೆ. ಮಹಾರಾಷ್ಟ್ರ ಲವಾಣಿ ನೃತ್ಯ ಲವಾಣಿ ಮಹಾರಾಷ್ಟ್ರ. ತೆಲಂಗಾಣ ಸಂವಿಧಾನದ 3ನೇ ವಿಧಿಯ ಪ್ರಕಾರ ಸ್ಥಾಪಿಸಲಾಗಿದೆ. ಗುಜರಾತ್ ಗಾಂಧಿನಗರದ ಮೊದಲ ಹೆಸರು ಅಹಮದಾಬಾದ್. ಗಿರ್ ರಾಷ್ಟ್ರೀಯ ಉದ್ಯಾನವು ಸಿಂಹಗಳಿಗೆ ಹೆಸರುವಾಸಿಯಾಗಿದೆ. ನರ್ಮದಾ ನದಿಗೆ ಸರ್ದಾರ್ ಸರೋವರ ಡ್ಯಾಂ ನಿರ್ಮಿಸಲಾಗಿದೆ. ನರ್ಮದಾ ನದಿಗೆ ಸರ್ದಾರ್ ಸರೋವರ ಡ್ಯಾಂ ನಿರ್ಮಿಸಲಾಗಿದೆ. ರಾಜ್ಯದ ಮೇಲೆ 22 ಡಿಗ್ರಿ ಟ್ರಾಪಿಕ್ ಆಫ್ ಕ್ಯಾನ್ಸರ್. ಭಾರತದ ಪ್ರಥಮ ರೈಲ್ವೆ ವಿಶ್ವವಿದ್ಯಾಲಯವನ್ನು ಗುಜರಾತ್. Ahmedabad, Sardar Vallabhbhai Stadium is there. ನೃತ್ಯ ಗರ್ಭಾ. ಭಾಷೆ ಗುಜರಾತಿ. ಕ್ಯಾಪಿಟಲ್ ಸಿಟಿ ಗಾಂಧಿನಗರ್. ಗುಜರಾತ್ ಗಾಂಧಿನಗರ್. ದೊಡ್ಡ ನಗರ ಅಹಮದಾಬಾದ್. ಭಾರತದಲ್ಲಿ ಅತಿ ಹೆಚ್ಚು ಹತ್ತಿ ಬೆಳೆಯುವ ರಾಜ್ಯವಾಗಿ ಭಾರತದಲ್ಲಿ ಬ್ರಿಟಿಷ್ ಪ್ರಾರಂಭಿಸಿದ ಪ್ರಥಮ ವ್ಯಾಪಾರ ವಿಶ್ವದ ಅತಿ ದೊಡ್ಡ ಉಪ್ಪಿನ ಮರುಭೂಮಿ ರಣ ಆಫ್ ಕಚ್. ವಿಶ್ವದ ಅತಿ ದೊಡ್ಡ ಮರುಭೂಮಿ ರಣ ಆಫ್ ಕಚ್. ವಿಶ್ವದ ಅತಿ ದೊಡ್ಡ ಮರುಭೂಮಿ ರನ್ ಆಫ್ ಕಚ್. ಅಂಡ್ ದೆನ್ ಗಿರ್ನಾರ್ ನಗರವು ಜೈನ ದೇವಾಲಯದ ನಗರವಾದ ಗಿರ್ನಾರ್ ನಗರವು ಜೈನ ದೇವಾಲಯದ ನಗರ ಎಂದು ಪ್ರಸಿದ್ಧಿ ಪಡೆದಿದೆ. ಸೂರತ್ ಎಂಬಲ್ಲಿ 1970 ರಾಸ್ ಬಿಹಾರಿ ಘೋಷ್ ಅವರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೆಯಿತು. ಎಷ್ಟರಲ್ಲಿ 1907ರಲ್ಲಿ ರಾಸ್ ಬಿಹಾರಿ ಬೋಸ್ ಅವರ ಅಧ್ಯಕ್ಷತೆಯಲ್ಲಿ 1907. ಸೂರತ್ ಸ್ಪ್ಲಿಟ್ ಗುಜರಾತ್ ಕಡೆ. ದ್ವಾರಕನಾಥ ಎಂಬ ಸ್ಥಳದಲ್ಲಿ ಶಂಕರಾಚಾರ್ಯರು ಸ್ಥಾಪಿಸಿದ ಕಾಳಿಕ ಪೀಠವಿದೆ. ದ್ವಾರಕನಾಥ ಎಂಬ ಸ್ಥಳದಲ್ಲಿ ಶಂಕರಾಚಾರ್ಯರು ಸ್ಥಾಪಿಸಿದ ಕಾಳಿಕ ಪೀಠವಿದೆ. ಅಹಮದಾಬಾದ್ ನಗರವು ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದ ಭಾರತದ ಮೊದಲ ನಗರವಾಗಿದೆ. ಗುಜರಾತ್ ರಾಜ್ಯದ ಪ್ರಮುಖ ಬಂದರುಗಳು ಕಾಂಡ್ಲಾ ಬಂದರು, ದೀನ್ ದಯಾಳ್ ಉಪಾಧ್ಯಾಯ ಬಂದರು ಮತ್ತು ಲೋಥಲ್ ಬಂದರು. ಇದು ನಾಗರಿಕತೆಯ ಕಾಲಕ್ಕೆ ಸಂಬಂಧಿಸಿದ ಲೋಥಲ್ ಬಂದರು ಪ್ರಪಂಚದ ಮೊದಲ ಬಂದರು ಎಂದು ಪ್ರಸಿದ್ಧ ಪಡೆದಿದೆ. ಲೋಥಲ್ ಬಂದರು. ಅಲಾಂಗ್ ಬಂದರು ಇದು
ಹಡಗು ಒಡೆಯ ಬಂದರು ಲಾಂಗೋಕಿ. ಜುನಾಗಢ ಕಲ್ಲಿನ ಶಾಸನ ಅಥವಾ ಗಿರ್ನಾರ್ ಶಾಸನವು ಭಾರತದ ಪ್ರಥಮ ಸಂಸ್ಕೃತ ಶಾಸನವಾಗಿದೆ. ಈ ಶಾಸನವು ಶಕರ ದೊರೆ ರುದ್ರದಮನಿಗೆ ಸಂಬಂಧಿಸಿದೆ. ಜುನಾಗಢದ ಕಲ್ಲಿನ ಶಾಸನ ಅಥವಾ ಗಿರ್ನಾರ್ ಶಾಸನ. ಜುನಾಗಢದ ಕಲ್ಲಿನ ಶಾಸನ ಅಥವಾ ಗಿರ್ನಾರ್ ಶಾಸನವು ಭಾರತದ ಪ್ರಥಮ ಸಂಸ್ಕೃತ ಶಾಸನವಾಗಿದೆ. ಈ ಶಾಸನವು ಶಕರ ದೊರೆ ರುದ್ರದಮನಿಗೆ ಸಂಬಂಧಿಸಿದೆ. ಗುಜರಾತ್ ರಾಜ್ಯದ ಅಂಕಲೇಶ್ವರ ಎಂಬ ಸ್ಥಳದಲ್ಲಿ ಪೆಟ್ರೋಲಿಯಂ ಶುದ್ಧೀಕರಣ ಘಟಕವಿದೆ. ಅಹಮದಾಬಾದ್ನಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ. ಅವರ ಹೆಸರಿನಲ್ಲಿದೆ, ಅವರದಲ್ಲ. ಅಹಮದಾಬಾದ್ ಎಂಬ ಸ್ಥಳದಲ್ಲಿ ಗಾಂಧೀಜಿ 1916ರಲ್ಲಿ ನಿರ್ಮಿಸಿದ ಸಬರಮತಿ ಆಶ್ರಮವಿದೆ. 1916